ಸ್ಕೆಚ್ ಕೂಡ ಆಗಿದ್ದು ಈಗಾಗಲೇ ಅವರು ಬಂದಿದ್ದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಾಗ್ತದೆ ಆಕ್ಚುಲಿ ಏನಾಯ್ತು ಸರ್ ಘಟನೆ? ಇದು ಈಗ ಪಿಕ್ಚರ್ ನೋಡಿದ್ರಲ್ಲ, ಪಾಕಿಸ್ತಾನ ಒಳಗೆ ಕುಂತ ಆಪರೇಟ್ ಮಾಡ್ತಾನ, ಇಲ್ಲಿ ಬಾಂಬ್ ಕೊಟ್ಟು ಬಂದೂಕ್ ಕೊಟ್ಟು ಕಳಿಸ್ತಾನ, ಅವ ಅಲ್ಲೇ ಕುಂತಿರ್ತಾನ. ಯಾರ ಒಬ್ಬ ನೋಡ್ರಿ ಪಿಕ್ಚರ್ಗಳು, ಇಲ್ಲಿ ಸೇಮ್ ಧಾರವಾಡ ಸೇಮ್ ಸ್ಟೈಲ್. ಒಬ್ಬ ಕುಂತಿರ್ತಾನ, ಅವ ಏನ್ ಮಾಡ್ತಾನ 2013ರಿಂದ 2018ರಾಗ ಏನ್ ಮಾಡಿದ ಅಂದ್ರ ಫ್ರೂಟು, ವೆಜಿಟೇಬಲ್, ಕಲ್ಲಂಗಡಿ ಹಣ್ಣು, ಟಮಾಟ್ರಿ ರೆಡಿ ಮಾಡ್ತಾನ ನಾವು ಕುಂತು. ಅವ್ರು ರೆಡಿ ಮಾಡಿ ನಾ ನಿಮ್ ಹಿಂದೆ ಅದೇನಂತ ತಥಾಸ್ತು ಅಂತಾನ. ಅವ್ರು ಏನ್ ಮಾಡ್ತಾರ, ಅಂಗಡಿ ಚಾಲು ಮಾಡ್ತಾರ. ಬಡ್ಡಿ, ಮರ್ಡರ್, ಸುಪಾರಿ, ಜೈಲಿದ್ದವ ಜೈಲೊಳಗಿಂದ ಧಮ್ಕಿ, ಎಕ್ಸ್ಟಾರ್ಷನ್ ಎಲ್ಲ ಆಕ್ಟಿವಿಟೀಸ್ ಚಾಲು ಆಗ್ತಾವ. ಮತ್ತೆ 2018ರಿಂದ ಅಂಗಡಿ ಬಂದ್ ಹಾಕಿದ್ರು. 18ರಿಂದ 23 ಮಟ ಶಾಪ್ ಕ್ಲೋಸ್. ಮತ್ತೆ 23ಕ್ಕೆ ಮತ್ತೆ ಶಟ್ರಸ್ ತೆಗೆದು ಮತ್ತು ಫರ್ನಿಚರ್ POP ಮಾಡಿ ಮತ್ತೆ ಓಪನ್ ಚಾಲು ಮಾಡಿದಾರೆ. ಹೊಸ ಟೆಕ್ನಾಲಜಿ ಬಂದಿರ್ತೈತಿ, ಅದೆಲ್ಲ ಕಂಪ್ಯೂಟರ್ ಇಟ್ಕೊಂಡು ಹೊಸ. ಮೊದ್ಲು ಏನ್ ಮಾಡುದು, ಹೊಡಿಯುವುದು, ಯಾರೊಬ್ರು ಹಾಜರಾಗುದು. ಈಗಿಲ್ಲ, ಹೊಡಿಯುವುದು, ಅವ್ರದ್ದು ಎನ್ಕೌಂಟರ್ ಮಾಡುದು. ಅಂದ್ರೆ ಹೋದವನು ಹೋದ, ಅವ್ರು ಹೋದ್ರು. ಇದು ಹೊಸ ಟೆಕ್ನಾಲಜಿ ಇದು ಪ್ಲಾನ್ ಮಾಡಿದ್ದ. ಅಲ್ಲಿ ಪಾಕಿಸ್ತಾನ ಹೆಂಗ್ ಮಾಡ್ದಲ್ಲ, ಇಲ್ಲಿ ಕೊಂದು ಮಾಡಿದ್ದು. ಈ ತರ ತರುದು ಮುಂದಿಗೆ. ಆ ತರುದ್ರಿಂದ ಫಸ್ಟ್ ನಾನ ಇದಕ್ಕೆ ಎಕ್ಸಾಂಪಲ್ ಸೇಲ್ ಶಾಂಪಲ್ ಇದು ಕೊಡ್ತಾರಲ್ಲ, ಅದಾದ್ಮೇಲೆ ಏನ್ ಮಾಡೋದು, ಆಮೇಲೆ ರ್ಯಾಕೆಟ್ ಚಾಲು ಆಗಿದ್ದೀಗ, ಎಕ್ಸ್ಟಾರ್ಷನ್ ಚಾಲು ಆಗ್ಯಾವ, ಎಲ್ಲ ಚಾಲು ಆಗ್ಯಾವ. ಎಕ್ಸ್ಟಾರ್ಷನ್ ಪಾಪ ಮಂದಿ ಏನ್ ಮಾಡತ್ತಾರ, ನಾ ಹೇಳಿದ್ರೆ ನಂಗೆ ಕೊಂದ್ಗಿಂದಾರ ಅಂತೇಳಿ ಭಯ ಐತಿ. ಪೊಲೀಸ್ ಯಾರ ಕಡೆ ಹೋದ್ರು ಯಾರು ಮನುಷ್ಯ ಗೊತ್ತಾಗತ್ತಿಲ್ಲ, ಏನ್ ಹೇಳ್ತಾರೆ ಯಾರು ಹೇಳ್ತಾರೆ ಅಂತ ಭಯ ಐತಿ. ಪೊಲೀಸರು ಯಾರ ಮಾತು ಕೇಳಾಕ್ತಾರ ಅಂತ ಭಯ ಐತಿ. ಸೀರಿಯಲ್ ಕಿಲ್ಲರ್ ಪಿಕ್ಚರ್ ನೋಡಿದ್ರಿ, ಅದ್ರಾಗ ಮೋಡಸ್ ಆಪರೇಂಟ್ ಇರ್ತೈತೆ. ಒಂದು 18ರಿಂದ 25 ವರ್ಷ ಹುಡುಗಿಯರು ಹೊಡಿಯೋದು, ಸೈಕಿಕ್ ಇರ್ತಾನ. ಇಲ್ಲಿ ಏನೈತಲ್ಲ, 18ರಿಂದ 25 ವರ್ಷ ಹುಡುಗರಿಗೆ ಮುಸಲ್ಮಾನ್ ಹೊಡಿಯೋದು. 18ರಿಂದ 25 ಹುಡುಗರೊಳಗೆ ಹಿಂದೂ ಹೊಡಿಯೋದು. ಇವ್ ಅವ್ ಹೊಡಿಯೋದಿಲ್ಲ, ಅವ್ ಹೊಡಿಯಲ್ಲ. ಇವ್ರು ಏನ್ ಮಾಡೋದು, ರೇಪ್ ಮರ್ಡರ್ ಎಕ್ಸ್ಟಾರ್ಷನ್, ಮುಸಲ್ಮಾನ್ ಹಿಂದೂ ಡಾನಿಗೆ ಹಿಂಗ್ ಮಾಡಿ ಆಪರೇಟ್ ಮಾಡೋದು. ಬಿಜೆಪಿ ಇದ್ದಾಗ ಹಿಂದೂ ಮುಸ್ಲಿಂ, ಇವ್ರಿದ್ದಾಗ ಹಿಂದೂ ಮುಸ್ಲಿಂ. ಈಗ ನಾನು ಸಮಾಜಕ್ಕೆ ಒಂದು ಹೇಳಕ್ ಬಯಸ್ತೇನೆ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಂ ಇರಲಿ, ನೇಹಾ ಇದ್ರು ನಮ್ದ, ಫಾತಿಮಾ ಇದ್ರು ನಮ್ಮವ್ರ ಅಂತ ನಿಮ್ ಭಾವನೆ ಬರೋ ಮಟ್ಟ ಇದು ಅರಿಯುದು. ಮಂಜುನು ನಮ್ಮವ, ಬಶೀರು ನಮ್ಮವ. ಬಶೀರ್ ಸತ್ರು ಯಾಕಲೆ ಅಂತ ಕೇಳಬೇಕು, ಮಂಜು ಸತ್ರು ಯಾಕಲೆ ಅಂತ ಹೋಗ್ಬೇಕು. ಅವಾಗ ಮಟ್ಟ ಸುಧಾರಣೆ ಆಗುದಿಲ್ಲ. ಇದು ಈ ಅಂಗಡಿ ಬಂದ ಆಗೋಲ್ಲ. ಈಗ ನನ್ನ ಮನೆ ಬೇಡಿಕೆ ಐತಂದ್ರ, ಈ ಅಂಗಡಿ ಯಾವ ನಡೆಸ್ತಾನ ಸೀರಿಯಲ್ ಕಿಲ್ಲರ್, ನೀವು ಹಿಡ್ರಿ, ನೀವು ಈ ಅಂಗಡಿ ಮಾಲಕ ಹಿಡ್ರಿ, ಎಲ್ಲ ಬರೋಬರ್ ಆಕೈತಿ. ಈಗ ಗಾಂಜಾನು ಬಂದ್ ಹಾಕೈತಿ, ಮರ್ಡರ್ ಬಂದ ಎಷ್ಟು ವರ್ಷ ಬಂದೈತಿ. ಪೊಲೀಸರು ಎನ್ಕ್ವೈರಿ ಮಾಡಿ, ಪೊಲೀಸರಿಗೆ ಗೊತ್ತಿರ್ತೈತಿ, ಪೊಲೀಸರು ಎನ್ಕ್ವೈರಿ ಮಾಡಿ, ಪೊಲೀಸ್ ತನಿಖೆ ಮಾಡಲಿ. ನಾವು ಸಮಾಜದವ್ರು ಮಾಡೋನು, ಸಾರ್ವಜನಿಕರು ತನಿಖೆ ಮಾಡಲಿ, ಯಾರು ಅಂಗಡಿ ಯಾರು ನಡೆಸ್ತಾರಂತ. ಇನ್ನು ಸೀರಿಯಲ್ ಕಿಲ್ಲರ್ ಸಿಗತ್ತಿಲ್ಲ, ಅವ್ನ ಕರಿಕೊಂಡು ತೋರಿಸ್ರಿ ಮಂದಿಗೆ, ಇವ ಸೀರಿಯಲ್ ಕಿಲ್ಲರ್ ಅಂತ. ಅವಾಗ ಎಲ್ಲರೂ ಚಾಲು ಇರ್ತಾರೆ ಪೊಲೀಸರಿಗೆ. ಈ ಅಂಗಡಿಗಳು ಬಂದ್ ಆಗ್ತಾವ. ಮತ್ತೆ ರಾಜ್ಯದಲ್ಲಿ ನಡೆಯಂಗಿಲ್ಲ ಇದು. ಈ ಅಂಗಡಿ ಬರೋದು ಧಾರವಾಡ ಎಷ್ಟೈತಿ, ಎಷ್ಟು ಲಿಮಿಟ್ ಒಳಗೆ ಐತೆ ಅಂಗಡಿ. ಬೇರೆ ಕಡೆ ಹೋದ್ರೆ ಎಡಂಗಿಲ್ಲ, ಇವ್ರು ಇಷ್ಟು ನಡೆಸ್ತಾರ. ಈ ಅಂಗಡಿ ಬಂದ್ ಮಾಡೋ ಸಂಬಂಧ ನನ್ನ ಜೀವ ಅಡ್ಡಿ ಇಲ್ಲ, ಇವನ್ ಅಂಗಡಿ ಬಂದ್ ಮಾಡಿಸೇ ಮಾಡ್ತಾರೆ. ಈ ಒಬ್ಬ ನನಗೆ ಯಾರಲ್ಲ, ಯಾರು ಕರೆದ ಇಲ್ಲ. ಈಗ ನಾ ಅನುಮಾನ ಅಂದ್ರೆ ಸೀರಿಯಲ್ ಕಿಲ್ಲರ್ ನಮ್ಗೆ ಸಿಗತ್ತಿಲ್ಲವ, ನಾವು ಹುಡುಗಾಡ್ತೀವಂಗ ಯಾರು ನಡೆಸೋ ಇದು ರಾಕೆಟ್ ಅಂತ ಹೇಳಿ. ಈಗ ಪೊಲೀಸ್ ಹಿಡಿಬೇಕು, ನಾವು ಅಷ್ಟೇ ಇದಿಲ್ಲ. ಒಟ್ಟಿದ್ದು ಮೋಟರ್ ಆಪರೇಟ್ ಗೊತ್ತೈತಿ. 18ರಿಂದ 25 ಇದು ಆಪರೇಷನ್ ಚಲೋ ನಮ್ಗೆ ಗೊತ್ತಾಗ್ಬಿಡ್ತು, ಸೀರಿಯಲ್ ಕಿಲ್ಲರ್ ಆಕ್ಟಿವೇಟ್ ಆಗ್ಯಾನ ಅಂತ ಹೇಳಿ. ಯಾರು ನಮ್ಗೂ ಗೊತ್ತಾಗತ್ತಿಲ್ಲ. ಅದು 18ರಿಂದ 25 ವರ್ಷ ಹುಡುಗರು ಆಕ್ಟಿವ್ ಆಗ್ಯಾವ, ಬಡ್ಡಿ ಎಷ್ಟು ವರ್ಷ ನಡೆದೈತಿ. ಮತ್ತೆ ಸೀರಿಯಲ್ ಕಿಲ್ಲರ್ ಹೊರಗೆ ಬಂದಾನ, ಮತ್ತೆ ಅಂಡರ್ಗ್ರೌಂಡ್ ಮತ್ತೆ ಹೊರಗೆ ಬರ್ತಾನ. ಪಿಕ್ಚರ್ ನೋಡ್ತಿರಲ್ಲ, 20 ವರ್ಷ ಬಂದ ಮತ್ತೆ ಸೇಮ್ ಟೈಮ್ ಮರ್ಡರ್ ಮಾಡತ್ತಾನಂತೆ. ಆ ಟೈಪ್ ಬಂದಾನ ಹೊರಗೆ ಸೀರಿಯಲ್ ಕಿಲ್ಲರ್. ಅವ್ನ ಕಂಡು ಹಿಡೀರಿ ಸೀರಿಯಲ್ ಕಿಲ್ಲರಿಗೆ. ನಮ್ಗೆ ನೋಡ್ರಿ ನಿಷ್ಪಾಕ್ಷವಾಗಿ ಇದಾಗಬೇಕು. ನಮ್ ಜೀವದ ಹೆದರಿಕೆ ಇದ್ದು ಭದ್ರ ಕೊಟ್ರು ಬಿಟ್ಟು ನಮ್ಮ ತಲಿಕರ ದೇವ್ರ ದೊಡ್ಡ ಆದನ, ಹೊಡೆಯೋಕ್ಕಿಂತ ಉಳಿಸ ದೊಡ್ಡ ಆದನ. ನಮ್ಗೆ ಬರೀ ಸೀರಿಯಲ್ ಕಿಲ್ಲರ್ ಉಳಿಸ್ರಿ, ನಮ್ಮ ಮಕ್ಕಳ ಭವಿಷ್ಯ ಒಳ್ಳೇದು ಮಾಡ್ರಿ, ನಮ್ ಧಾರವಾಡ ಸುಧಾರಿಸ್ರಿ, ಎಜುಕೇಶನ್ ಹಬ್ಬದ ಎಜುಕೇಶನ್ ಮಾಡ್ರಿ, ಸೀರಿಯಲ್ ಕಿಲ್ಲರ್ ಹಿಡಿರಿ.